ಫಸ್ಟ್ ಆಫ್ ಆಲ್ ಟಿಕೆಟ್ ಸಿಗೋ ತನಕ ನಾವೆಲ್ಲ ಒಗ್ಗಟ್ಟಾಗಿ ಇವರೆಲ್ಲ ಈಗೇನು ನನಗೆ ಕಾಂಗ್ರೆಸ್ ಆಫೀಸ್ನಾಗ ಕೂತ್ಕೊಂಡು ನನ್ನ ಬಗ್ಗೆ ಇಲ್ಲ ಸಿಲ್ಲದ ಅಪವಾದವನ್ನು ಹೊರಿಸಿದ್ದಾರೆ. ಅವರೇ ನನಗೆ ಫಸ್ಟಿಗೆ ಪ್ರಚೋದನೆ ಮಾಡಿದ್ದು. ನೀವೇ ಕೇಳಬೇಕಣ್ಣ, ಯಾಕಂದರೆ ನಿಮಗೆ ಬಿಟ್ಟರೆ ಯಾರು ಕ್ಯಾಂಡಿಡೇಟ್ ಸರಿ ಆಗಲಿಲ್ಲ. ನೀವೇ ಕೇಳಿ ಒಂದು 2 ವರ್ಷ ನೀವು ಸಲೀಂ ಅಹಮದ್ ಮತ್ತು ರಿಜ್ವಾನ್ ಒಬ್ಬರು ಅಂತಲ್ಲ, ನಮ್ಮಲ್ಲಿ ಟೋಟಲ್ ಎಷ್ಟು MLA MLC ಇನ್ಕ್ಲೂಡಿಂಗ್ ನಮ್ಮ ಡಿಸೋಜಾ ಅವ್ರ ತನಕ ನಮ್ಮ ಒಂದು ಸಭೆಯಲ್ಲಿ ಸಿಗ್ನೇಚರ್ ಮಾಡಿದ್ದಾರೆ. ಆ ಸಭೆಯ ಒಂದು ಸಿಗ್ನೇಚರ್ ಮಾಡಿರೋದ್ರಲ್ಲಿ ಮೆಮೊರಂಡಮ್ನಲ್ಲಿ ಕ್ಲಿಯರ್ ಕಟ್ ಆಗಿದೆ. ಯಾವ್ದಾರ ಒಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ. ಬಿಕಾಸ್ ಆಫ್ ಶಿವಶಂಕರಪ್ಪ ಅವ್ರ ನಿಧನ ಆಗಿರೋದ್ರಿಂದ ಅಲ್ಲಿ ನಮಗೆ ಭಾಳ 30-40 ವರ್ಷದಿಂದ ನಾವು ಕಾಯ್ತಾ ಇದ್ದೀವಿ. ನಮಗೊಂದು ಅವಕಾಶ ಮಾಡಿಕೊಡಿ, ನಮ್ಮ 86,000 ವೋಟ್ ಅದಾವ ಅಂತ ಕೇಳಿದ್ದೀವಿ. ಅದಕ್ಕೆಲ್ಲರೂ ಒಪ್ಕೊಂಡು ಹೌದು ಕೇಳಬೇಕು, ಮಾಡಲೇಬೇಕು ಅಂತ ಹೇಳಿ ಮಾಡಿದ್ದಾರೆ. ಇದು ಈಗ ದಿಢೀರ್ನೆ ಈಗ ಅವರಿಗೆ ಕೊಟ್ಟಿದ್ರೆ ಸರಿ ಆಗ್ತಿದ್ದಿಲ್ಲ, ಎಲೆಕ್ಷನ್ ರಿಸಲ್ಟ್ ಸರಿ ಬರ್ತಿದ್ದಿಲ್ಲ. ಈಗ ಹಂಗೆ ಯಾಕೆ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಇಬ್ಬರು ಮುಖ್ಯವಾಗಿ ಅಲ್ಲಿ ಮಾತಾಡಿದವರು, ಅವ್ರು ಯಾಕೆ ನಿಮ್ಮ ವಿರುದ್ಧ ಮಾತಾಡಿದ್ರು ಅಥವಾ ತಿರುಗಿ ಬಿದ್ದರು? ಇಲ್ಲ, ನನಗೆ ಅನಿಸಿದ ಮಟ್ಟಿಗೆ ನನಗೇನು ವಿರೋಧ ಮಾಡಿದ್ರೆ ಅವ್ರದ್ದೇನು ಲಾಭ ಆಗಂಗಿಲ್ಲ. ನನ್ನ ಮುಖಾಂತರ ಇನ್ನೊಬ್ಬರಿಗೆ ಟಾರ್ಗೆಟ್ ಮಾಡಿದ್ದಾನಂತ ನನಗೆ ಅನಿಸ್ತು. ಯಾರಿಗಾರ ಒಬ್ಬರು ಮಂತ್ರಿಯವ್ರಿಗೆ ಇಳಿಸೋಕ್ಕೆ ಒಮ್ಮೆ ಮಂತ್ರಿಯವರು ನಾವು ಭಾಗಕ್ಕೋಸ್ಕರ ಏನಾದ್ರು ಒಂದು ತಲೆಗೆ ಇಟ್ಕೊಂಡು ಮಾಡಿರ್ಬೋದು. ಜಮೀರ್ ಅಹಮದ್ ಅವರು ನನಗೆ ಮಾಡಿದ್ರೆ ಅವ್ರಿಗೇನು ಉಪಯೋಗ ಇದೆ, ನನಗೆ ಮಾಡಿದ್ರೆ ಅವ್ರಿಗೇನು ಉಪಯೋಗ ಆಗಂಗಿಲ್ಲ. ನನ್ನ ಮುಖಾಂತರ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದೇ ಅದು ಯಾರು? ಜಮೀರ್ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಯಾರೋ ಇದ್ದೇ ಇರ್ಬೋದು. ಅದಕ್ಕೆ ನಾವು ಇವರೇ ಅವರೇ ಅಂತ ಹೇಳಕ್ಕೆ ಬರೋಂಗಿಲ್ಲ. ಒಟ್ಟು ಟಾರ್ಗೆಟ್ ಅಂತೂ ಇದೆ. ಯಾಕಂದ್ರೆ ನನಗೆ ಮಾಡಿದರೆ ಏನು ಉಪಯೋಗ ಆಗಲ್ಲ ಅಂತ ನನಗೆ ಗೊತ್ತಿದೆ. ಅಲ್ಲ, ನೀವು ಜಮೀರ್ ಅಹಮದ್ ಖಾನ್ ಮತ್ತು ನಸೀರ್ ಅಹಮದ್ 3 ಜನ ಒಂದೇನು ಸಿಂಡಿಕೇಟ್ ನಮ್ಮಲ್ಲಿ ಯಾವ ಸಿಂಡಿಕೇಟು ಇಲ್ಲ. ನಸೀರ್ ಅಹಮದ್ ಅಲ್ಪಸಂಖ್ಯಾತರ ಲೆಜಿಸ್ಲೇಚರ್ ಫೋರಮಿನ ಅಧ್ಯಕ್ಷರು, ಹ್ಯಾರಿಸ್ ಅವರು ಜನರಲ್ ಸೆಕ್ರೆಟರಿ, ಬಾಕಿ ನಾವೆಲ್ಲ ಸದಸ್ಯರು. ಅವರೆಲ್ಲ ಮೀಟಿಂಗ್ ಕರೆದಾಗ ಯಾವಾಗ ಕರೀತಾರೋ ಅವಾಗ ಹೋಗ್ತೀವಿ. ಈ ಸಮಾಜದ ವಿಚಾರವಾಗಿ ಏನಾರು ಒಂದು ಸಬ್ಜೆಕ್ಟ್ ಇದ್ದರೆ ಅದು ಕುತ್ಕೊಂಡು ಮಾತಾಡ್ತೀವಿ. ಯಾರಿಗೆ ಭೇಟಿ ಆಗಿ ಸೊಲ್ಯೂಷನ್ ಮಾಡಬೇಕು ಅದು ಮಾತಾಡ್ತೀವಿ, ಮಾಡ್ತೀವಿ. ಅದು ಏನು ಸೊಲ್ಯೂಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ಥರ ದಾವಣಗೆರೆ ಸೌತ್ ವಿಚಾರನೂ ಎಲ್ಲರೂ ಸೇರ್ಕೊಂಡು ಕೂತ್ಕೊಂಡಿದ್ವಿ. ಒಂದು ಯಾರು ಅಲ್ಪಸಂಖ್ಯಾತರಿಗೆ ಕೇಳಬೇಕಂತ ಅದರಲ್ಲಿ ರೆಸಲ್ಯೂಷನ್ ಮಾಡಿದ್ದೀವಿ.